ಇನ್ನು 500 ಮತ್ತು 1000 ನೋಟುಗಳ ಬ್ಯಾನ್ನಿಂದ ಉಂಟಾಗಿರುವಂತಹ ಚಿಲ್ಲರೆ ಸಮಸ್ಯೆ ತಗ್ಗಿಸೋದಕ್ಕೆ ಹಾಗೂ ಹೊಸ ನೋಟುಗಳ ಪೂರೈಕೆಗೆ ಆರ್ಬಿಐ ಇನ್ನಿಲ್ಲದ ಕಸರತ್ತನ್ನು ಮುಂದುವರೆಸಿದೆ. ಆರ್ಬಿಐನಿಂದ ದೇಶದ ಎಲ್ಲಾ ಬ್ಯಾಂಕುಗಳಿಗೆ 21 ದಿನಗಳಿಗೆ ರವಾನೆ ಮಾಡಬೇಕಿದ್ದ ಹಣ ಈಗ ಕೇವಲ 6 ದಿನಗಳಿಗೆ ರವಾನೆ ಆಗ್ತಾ ಇದೆ. ದೇಶದ ಮೈಸೂರು, ನಾಸಿಕ್ ಸೇರಿ ಒಟ್ಟು 4 ನೋಟ್ ಪ್ರಿಂಟ್ ಆಗುವ ಕೇಂದ್ರ ಸ್ಥಳಗಳಿಂದ ನೇರವಾಗಿ ದೇಶದ ಪ್ರಮುಖ ನಗರಗಳಿಗೆ ಆರ್ಬಿಐ ಹಣ ರವಾನೆ ಮಾಡ್ತಾ ಇದೆ. ಇದಕ್ಕಾಗಿ ಆರ್ಬಿಐ ಹೆಲಿಕಾಪ್ಟರ್ ಹಾಗೂ ಭಾರತೀಯ ವಾಯುಸೇನೆ ವಿಮಾನಗಳನ್ನು ಬಳಕೆ ಮಾಡ್ತಾ ಇದೆ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಹಣ ಪೂರೈಸೋದಕ್ಕೆ ಆರ್ಬಿಐ ಹೆಚ್ಚಿನ ಕ್ರಮವನ್ನು ಕೈಗೊಂಡಿದೆ. ಇದರಿಂದ ಮುಂದಿನ ವಾರದ ಹೊತ್ತಿಗೆ ದೇಶದಲ್ಲಿನ ಕರೆನ್ಸಿ ಸಮಸ್ಯೆ ಸಾಮಾನ್ಯ ಸ್ಥಿತಿಗೆ ಬರುತ್ತೆ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಿಳಿಸಿದೆ. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.